ಹರಿನ್ಮಣಿನಿಪಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಹರಿಶಂಕವರಾಭಯಾನಿ ದೌರ್ಭಿರ್ದಧಾನಭಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತ ಅಖಿಲಪ್ರದಮಿಂದಿರೇಶಂ. ಉಡುಪಿಯ ಶ್ರೀಕೃಷ್ಣನ ಆಚಾರ್ಯ ಮಧ್ವರು ಪ್ರತಿಷ್ಠೆ ಮಾಡಿ ಎಲ್ಲ ಮಾಧ್ವ ಸಮಾಜಕ್ಕೂ ಕೂಡ ಇದೊಂದು ಹೃದಯ ಅಂತ ಹೇಳುವ ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅಂತಹ ಉಡುಪಿಯಲ್ಲಿ ಅನೇಕ ಮಠಗಳಿದ್ದು ಘಟ್ಟದ ಮೇಲಿನ ಘಟ್ಟದ ಕೆಳಗಿನ ಎಲ್ಲ ಮಠಗಳು ಇದ್ದರೂ ಕೂಡ ಸುಬ್ರಹ್ಮಣ್ಯ ಮಠ ಇರಲಿಲ್ಲ ಅಂತ ಪುತ್ತಿಗೆ ಶ್ರೀಗಳು ನನಗೆ ಆಗಾಗ್ಗೆ ಪ್ರಚೋದನೆ ಮಾಡ್ತಾ ಇದ್ರು, ನೀವು ಇಲ್ಲಿ ಮಠ ಮಾಡಲೇಬೇಕು ಅಂತ. ಹಾಗಾಗಿ ಉಡುಪಿಯಲ್ಲಿ ಸುಬ್ರಹ್ಮಣ್ಯ ಮಠ ಮಾಡಲಿಕ್ಕೆ ಪ್ರಥಮ ಪ್ರಚೋದನೆ ಪುತ್ತಿಗೆ ಶ್ರೀಗಳದ್ದು. ಅವರಿಗೆ ಜಾಗವನ್ನು ತೋರಿಸಿದ್ರು, ಅದು ಸ್ವಲ್ಪ ರೆಕಾರ್ಡಿಕಲ್ಲಿ ಸರಿಯಾಗಿರಲಿಲ್ಲ ಅಂತ ಈ ಜಾಗವನ್ನು ಮಟ್ಟು ಲಕ್ಷ್ಮೀನಾರಾಯಣ ಹತ್ರ ಹೇಳಿದ್ದೆ, ನನಗೆ ಆದಷ್ಟು ಬೇಗ ಜಾಗ ಮಾಡಿಕೊಡಬೇಕು ಅಂತ. ಕೊನೆಗೆ ಮಟ್ಟು ಲಕ್ಷ್ಮೀನಾರಾಯಣ ಅವರ ಪ್ರಯತ್ನದ ಫಲವಾಗಿ ಒಂದು ಒಳ್ಳೆಯ ಜಾಗ ನಮಗೆ ಇಲ್ಲಿ ಸಿಕ್ಕಿದೆ. ಸೋದೆ ರತ್ನಕುಮಾರ್ ಅವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಪರ್ಯಾಯ ಪೀಠಾಧೀಶರು ಮತ್ತು ಕಿರಿಯ ಶ್ರೀಪಾದರು ಸುಶೀಲೇಂದ್ರ ತೀರ್ಥ ಶ್ರೀಪಾದರು ಇಬ್ಬರು ಕೂಡ ಬಂದು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದರೆ ಅದರ ಸೊಬಗೆ ಬೇರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿದ್ದೇವೆ. ಇವತ್ತು ಸುಮುಹೂರ್ತದಲ್ಲಿ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಸುಶೀಲೇಂದ್ರ ತೀರ್ಥ ಶ್ರೀಪಾದರು ಉಭಯರು ಬಂದು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಪೂರ್ವಾಶ್ರಮದಲ್ಲಿ ಕೂಡ ನಾನು ವಿದ್ಯಾಪೀಠದಲ್ಲಿ ಓದ್ತಿರಬೇಕಾದ್ರೆ ಬೆಂಗಳೂರಿನ ಪುತ್ತಿಗೆ ಮಠ ನಾನೇ ಕಾಯ್ತಾ ಇದ್ದೆ, ಅಲ್ಲೊಂದು ಸಣ್ಣ ಗೂಡು ಇತ್ತು, ನಾನೇ ಕಾಯ್ತಾ ಇದ್ದೆ. ಅದರ ಜೊತೆಗೆ ನನಗೆ ಪೂರ್ವಾಶ್ರಮದಲ್ಲಿ ಗುರುಮಠವು ಕೂಡ ಪುತ್ತಿಗೆ ಮಠ. ಈ ಅನೇಕ ಕಾರಣಗಳಿಂದ ಶ್ರೀಗಳು ಪರ್ಯಾಯ ಪೀಠಾಧೀಶರಾಗಿ ಸರ್ವಜ್ಞ ಪೀಠ ಸ್ವರ್ಣಪೀಠ ಆಗುವುದರಾದ ಶ್ರೀಗಳು ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಅವರ ಕರಕಮಲದಿಂದ ಉದ್ಘಾಟಿತವಾದ ಈ ಕಟ್ಟಡ ಅದು ಸುಬ್ರಹ್ಮಣ್ಯ ಮಠದ ಒಂದು ಲ್ಯಾಂಡ್ ಮಾರ್ಕ್ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಪರಮಪೂಜ್ಯ ಶ್ರೀಗಳ ಆಶೀರ್ವಾದ ಯಾವತ್ತೂ ಕೂಡ ನಮ್ಮ ಮೇಲೆ ಇರಬೇಕು. ಅವರು ಈ ಕಾರ್ಯಕ್ರಮವನ್ನು ಜ್ಯೋತಿಗಳಿಸುವ ಮೂಲಕ ಉದ್ಘಾಟನೆ ಮಾಡಿಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀವಿ.